ಇರಾನ್ ಮತ್ತು ಇಸ್ರೇಲ್ ಮಧ್ಯಪ್ರಾಚ್ಯ ರಾಷ್ಟ್ರಗಳ ಪೈಕಿ ಮೂರನೇ ದಿನಕ್ಕೆ ಇದು ಸಂಘರ್ಷ ಮುಂದುವರಿತಾ ಇರೋದು, ಕಾಲಿಟ್ಟಿರೋದು. ಇದರ ಪರಿಣಾಮ ಏನು? ಅಲ್ಲಿನ ನಾಗರಿಕರು ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ಅಲ್ಲಿನ ನಾಗರಿಕರು ಮಾತ್ರ ಅಲ್ಲ, ನಮ್ಮ ರಾಜ್ಯದ ಕನ್ನಡಿಗರು ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇಸ್ರೇಲ್ನಲ್ಲಿ 18 ಕನ್ನಡಿಗರ ಪರಿಸ್ಥಿತಿ ಅತಂತ್ರವಾಗಿದೆ. ಅಧ್ಯಯನಕ್ಕಾಗಿ ಕನ್ನಡಿಗರ ತಂಡ ಅಲ್ಲಿ ತೆರಳಿತ್ತು. ಇಸ್ರೇಲ್ನಿಂದ ಪಬ್ಲಿಕ್ ಟಿವಿ ಜೊತೆಗೆ ಅವರು ಮಾತನಾಡಿದ್ದಾರೆ. ಇರಾನ್ ದಾಳಿಯ ಭೀಕರತೆಯನ್ನ ಮಂಗಳೂರು ಮೂಲದ ಮಹಿಳೆಯೊಬ್ಬರು ಬಿಚ್ಚಿಟ್ಟಿದ್ದಾರೆ. ಇಸ್ರೇಲಿನ ಪ್ರಜೆಗಳಿಗೆ ಈ ವಾರ್ಗಳೆಲ್ಲ ದೊಡ್ಡ ವಿಚಾರ ಅಲ್ಲ, ಯಾಕಂದರೆ ಇಸ್ರೇಲ್ ಸ್ಥಾಪನೆಯಾಗಿದ್ದೇ ಯುದ್ಧದ ಮೂಲಕ ಮತ್ತು ಪ್ರತಿ ಮನೆಯಲ್ಲಿ ಆರ್ಮಿಗೆ ಕಡ್ಡಾಯವಾಗಿ ನಾಗರಿಕರನ್ನು ಕಳಿಸ್ಬೇಕಾಗತ್ತೆ. ಅಲ್ಲಿ ಕೆಲ ವರ್ಷ ತರಬೇತಿಯನ್ನು ಪಡೆದ ಬಳಿಕ ಅವರು ವಾಪಸ್ ಬೇರೆ ಬೇರೆ ಸರ್ವಿಸಿಗೆ ಹೋಗ್ತಾರೆ. ಬಟ್ ಅಧ್ಯಯನ ತಂಡಕ್ಕೆ ಇದು ಯಾವುದರ ಪರಿಚಯ ಕೂಡ ಇಲ್ಲ, ಸಂಕಷ್ಟದಲ್ಲಿದ್ದಾರೆ ಅವರು. ನನಗೆ ಮೆಲ್ವಿನ್ ಸರ್ ನಂಬರ್ ಕೊಟ್ಟರು, ಅಲ್ಲೇ ಇಸ್ರೇಲಲ್ಲೇ ಇದ್ದಾರೆ ಅಂತ. ಈಗ ವಾರ್ ಬೇರೆ ನಡೀತಾ ಇದೆಯಲ್ಲ ಮೇಡಮ್, ಸಿಚುವೇಶನ್ ಹೇಗಿದೆ? ನೀವೆಲ್ಲಿದ್ದೀರಿ? ಆರಾಮಿದ್ದೀರಾ? ನಾನು ಜೆರೂಸಲೇಮ್ ಅಲ್ಲಿ ಇದ್ದೇನೆ. ನಮ್ಗೀಗ 2 ದಿವಸದಿಂದ ಬಸ್ ಏನು ಇಲ್ಲ. ಒಂದೊಂದು ಬಸ್ ಮಾತ್ರ ಓಡಾಡ್ತಿದೆ. ಕೆಲಸ ಎಲ್ಲ ರದ್ದು ಮಾಡಿದ್ದಾರೆ, ಬಸ್ ಇಲ್ಲ, ಆಫೀಸ್ ಎಲ್ಲ ಕ್ಲೋಸ್. ಜೆರೂಸಲೇಮ್ ಅಲ್ಲಿ ಎಷ್ಟು ದಿನದಿಂದ ಇದಾಗ್ತಿದೆ ಮೇಡಮ್? ಎಂತ? ಜೆರೂಸಲೇಮ್ ಅಲ್ಲಿ ಈಗ ಇರಾನ್ ಅವರು ಅಟ್ಯಾಕ್ ಮಾಡಿದ್ರಲ್ಲ, ಯಾವಾಗಿಂದ ಇದು ಟ್ರಾನ್ಸ್ಪೋರ್ಟ್ ಎಲ್ಲ ಬಂದ್ ಆಗಿರೋದು, ಆಫೀಸ್ಗಳೆಲ್ಲ ಬಂದ್ ಆಗಿರೋದು? ಅದು ಮೊನ್ನೆ ಫ್ರೈಡೆ ಇಂದ ಬಂದಾಗಿದೆ. ಫ್ರೈಡೆ ಬಂದಾಗಿದೆ. ಫ್ರೈಡೆ ಅಂತ ಹೇಳಿದ್ರೆ ಒಂದೊಂದು ಬಸ್ ಮಾತ್ರ ಓಡಾಡ್ತಿದ್ರು. ಮತ್ತೆ ಬೇಗ ಬಸ್ ಬೆಳಿಗ್ಗೆ ಸ್ವಲ್ಪ ಇತ್ತು, ಮತ್ತೆ 11 o'clock ಎಲ್ಲ ಬಸ್ ಎಲ್ಲ ಬಂದ್ ಮಾಡಿದ್ದಾರೆ. ಸ್ಕೂಲ್, ಆಫೀಸ್, ಎವ್ರಿಥಿಂಗ್ ಕ್ಲೋಸ್. ಈಗ ಹೇಗಿದೆ ಮೇಡಮ್, ಜನ ಹೊರಗಡೆ ಓಡಾಡ್ತಾರ? ಇಲ್ಲ, ಇವತ್ತು ಕೂಡ ಹೋಗ್ಲಿಕ್ಕೆ ಇಲ್ಲ ನಮ್ಗೆ ಹೊರಗಡೆ. ಬಸ್ಸಸ್ ಕೂಡ ಇಲ್ಲ. ಒಂದೊಂದು ಬಸ್ ಹೇಳಿದ್ರೆ ಸ್ವಲ್ಪ ಅರ್ಜೆಂಟಿಗೆ ಮಾತ್ರ ಒಂದೊಂದು ಬಸ್ ಇದೆ, ಅದು ಎಲ್ಲ ಕಡೆಗೂ ಇಲ್ಲ ಬಸ್ಸಸ್. ಓಕೆ. ಈಗ ನಾರ್ಮಲಿ ಮೇಡಮ್, ಈಗ ಮನೆಗಳಿಗೆ ಡ್ಯಾಮೇಜ್ ಆಗಿರೋದು, ಸಿಟಿಗಳಿಗೆ ಆ ಥರದ್ದು ಏನಾದರೂ ಆಗಿದೆಯಾ? ಸೊ ಇಸ್ರೇಲ್ ಇರಾನ್ ದಾಳಿಯ ಭೀಕರತೆಗೆ ಸಂಬಂಧಪಟ್ಟಂತೆ ಒಂದು ಕಡೆಗೆ ಮಾಹಿತಿ, ಇನ್ನೊಂದು ಕಡೆಗೆ ಸೈರನ್ ಶಬ್ದಗಳು ಅಲ್ಲಲ್ಲಿ ಮೊಳಗ್ತಾ ಇದೆ. ಹೀಗಾಗಿ ಬಂಕರ್ ಸೇರಿದ್ದಾರೆ. ಆಮೇಲೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಆಪರೇಷನಲ್ ಇಲ್ಲ, ಏರ್ ಸ್ಪೇಸ್ ಓಪನ್ ಆಗಿಲ್ಲ, ಕ್ಲೋಸ್ಡ್ ಆಗಿದೆ. ಸೊ ಹೀಗಾಗಿ ಇವರನ್ನ ಕರ್ಕೊಂಡು ಬರಬೇಕು ಅಂದ್ರೂ ಎವ್ಯಾಕ್ಯುಯೇಷನ್ ಪ್ರೊಸೆಸ್ ಆಗ್ತಾ ಇಲ್ಲ. ಭಾರತ ಇನ್ನೊಂದು ಕಡೆಗೆ ಸಹಾಯವಾಣಿಗಳನ್ನು ಓಪನ್ ಮಾಡಿದೆ. ನಿಮಗೆ ನೆನಪಿರ್ಬೋದು, 2023ರಲ್ಲೂ ಇಂಥದ್ದೇ ಪರಿಸ್ಥಿತಿಯಲ್ಲಿ ನಮ್ಮ ಕರ್ನಾಟಕದ ಜನ ಸಿಕ್ಕಾಕೊಂಡಿದ್ರು. ಆಗ ಭಾರತ ಆಪರೇಷನ್ ಅಜಯ್ ಮೂಲಕ ಅಲ್ಲಿದ್ದಂತಹ ಜನರನ್ನ ಇಲ್ಲಿ ಕರ್ಕೊಂಡು ಬಂದಿದ್ರು. ಈಗಲೂ ಇವ್ರಿಗೆ ಸಹಾಯ ಮಾಡೋ ನಿರೀಕ್ಷೆ ಇದೆ.